ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನೋಡ್ತಾ ಇರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಗೆ ಇನ್ನು ಮುಂದಿನ ವರ್ಕ್ಶಾಪ್ ಬಗ್ಗೆ ಮಾತಾಡಲೇಬೇಕು. ಒಂದು ಸ್ಪೆಷಲ್ ವಿಡಿಯೋನೇ ಮಾಡಿದ್ದೆ ವರ್ಕ್ಶಾಪ್ ಬಗ್ಗೆ ಹೇಳೋದಕ್ಕೆ, ವಿಚಾರಗಳು ಸಾಕಷ್ಟು ಇದೆ ಅಂತ. ಬಟ್ ವಿಡಿಯೋ ನೋಡ್ತಿರೋರಿಗೆ ಒಂದು ಜಸ್ಟ್ ಆದರೂ ಹೇಳಲೇಬೇಕು. ಮುಂದಿನ ಒಂದು ಕ್ಲಾಸಸ್ ಇರುವಂಥದ್ದು ಆಫ್ಲೈನ್ ವರ್ಕ್ಶಾಪ್ ಸೆಪ್ಟೆಂಬರ್ 28ನೇ ತಾರೀಕು ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರನೇ ಇರುವಂಥ ಮ್ಯಾನ್ಫೋಬೆಲ್ ಹೋಟೆಲ್ನಲ್ಲಿ ನಡೆಯುತ್ತೆ. ಕಳೆದ ಬಾರಿ ನಾವು ಹೇಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ವಲ್ಲ, ಅದೇ ಒಂದು ಹಾಲಲ್ಲಿ ನಡೆಯುತ್ತೆ. ತುಂಬಾನೇ ವಿಶೇಷವಾಗಿರುತ್ತೆ ಒಂದು ಕ್ಲಾಸಸ್. ಪ್ರತಿ ಕ್ಲಾಸಸ್ಸಲ್ಲೂ ಹೇಳ್ತಾ ಇರ್ತೀನಪ್ಪ ನಾನು, ಈ ಕ್ಲಾಸಸ್ ವಿಶೇಷ ಇರುತ್ತೆ, ಈ ಕ್ಲಾಸಸ್ ವಿಶೇಷ ಇರುತ್ತೆ. ಆದರೆ ಮುಂದಿನ ಕ್ಲಾಸಸ್ ಯಾರೆಲ್ಲ ಬರ್ತೀರಿ, ಖಾಲಿ ಕೈಲಂತೂ ಮನೆಗೆ ಹೋಗಲ್ಲ. ವಿಚಾರಗಳ ಜೊತೆಗೆ, ಜ್ಞಾನ ಭಂಡಾರದ ಜೊತೆಗೆ, ಕಾನ್ಫಿಡೆನ್ಸ್ ಜೊತೆಗೆ, ವಿಶ್ವಾಸದ ಜೊತೆಗೆ, ನಂಬಿಕೆ ಜೊತೆಗೆ ಒಂದು ಸ್ಮರಣಿಕೆ, ಗುರುಗಳ ಅಗಾಧವಾದಂಥ ಮಹಿಮೆಯುಳ್ಳಂಥ ಒಂದು ಸ್ಮರಣಿಕೆ ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ. ಸೊ ಮಿಸ್ ಮಾಡದೆ ಕ್ಲಾಸಸ್ಗೆ ಬನ್ನಿ. ಜೊತೆಗೆ ಬರ್ತಾ ₹100 ಮುಖಬೆಲೆಯ ನೋಟು, ಆ ಒಂದು ನೋಟ್ನ ಸೀರಿಯಲ್ ಸಂಖ್ಯೆನಲ್ಲಿ 3, 6 ಅಥವಾ 9 ಯಾವ್ದಾದ್ರು ಒಂದು ನಂಬರ್ ಇದ್ರೂ ಸಾಕು, ಆ ಒಂದು ನೋಟನ್ನು ತಗೊಂಡು ಬನ್ನಿ. ಸ್ಮರಣಿಕೆಯ ಜೊತೆಗೆ ಅದಕ್ಕೂ ಕೂಡ ಒಂದು ಬ್ಲೆಸ್ ಮಾಡಿ ಗುರುಜಿ ನಿಮ್ಮ ಕೈಗೆ ಕೊಡ್ತಾರೆ. ನಿಮ್ಮ ಜೀವನ ಪರ್ಯಂತ ಆ ಒಂದು ಮಹಿಮೆಯನ್ನು ನೀವು ಫೀಲ್ ಮಾಡ್ತಾ ಇರ್ಬೋದು. ಅಫರ್ಮೇಷನ್ಸ್ ಟೆಕ್ನಿಕ್ಸ್ ಜೊತೆಗೆ ಇದು ಸದಾಕಾಲ ನಿಮ್ಮ ಜೊತೆ ಇರಲೇಬೇಕು, ಇಟ್ಕೊಳ್ಳೇಬೇಕಾದಂಥ 2 ವಿಶೇಷ ಒಂದು ಪವಾಡವುಳ್ಳಂಥ ಒಂದು ವಸ್ತುಗಳು ನಿಮಗೆ ಸಿಗತ್ತೆ. ಜೊತೆಗೆ ಕರ್ಮ ಸಿದ್ಧಾಂತದ ಬಗ್ಗೆ ಸಾಕಷ್ಟು ವಿಚಾರ ಕಳೆದ ಒಂದು ವಿಡಿಯೋದಲ್ಲೂ ಕೂಡ ಒಂದು ಜಸ್ಟ್ ಗುರುಜಿ ಹೇಳಿದ್ರು. ಈ ಕ್ಲಾಸಸ್ನಲ್ಲಿ ಕರ್ಮ ಯಾಕೆ ಬರುತ್ತೆ, ಕೆಟ್ಟ ಕರ್ಮ ಅಂತ ಇರೋರು ಹೇಗೆ ಅದರಿಂದ ಆಚೆ ಬರ್ಬೋದು, ಇನ್ನೊಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡುವಂತಹ ಪ್ರಯತ್ನಗಳ ಜೊತೆಗೆ ವೆಜ್ ನಾನ್ ವೆಜ್ ಈ ಡಿಬೇಟ್ ಅಂತೂ ನಡೀತಾನೆ ಇತ್ತು. ಸಾಕಷ್ಟು ಜನ ನನ್ನ ಪರ್ಸನಲ್ ಆಗಿ ಕೇಳಿದ್ರು, ಕ್ಲಾಸಸ್ನಲ್ಲಿ ಕೂಡ ಕೆಲವರು ಎದ್ದು ನಿಂತು ಕೇಳಿದ್ರು. ಆ ಒಂದು ಕಾಲಾವಕಾಶ ಇಲ್ದಲೇ ಇದ್ದಿದ್ದ ಕಾರಣದಿಂದ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮುಂದಿನ ಕ್ಲಾಸಸ್ನಲ್ಲಿ ಅದಕ್ಕೆ ಅಂತಾನೆ ಸಮಯ ಮೀಸಲಾಗಿಟ್ಟು ಆಹಾರಕ್ಕೂ ಜೊತೆಗೆ ಈ ಒಂದು ಅಫರ್ಮೇಷನ್ಸ್ಗೂ ಏನು ಸಂಬಂಧ ಅಂತ ಗುರುಜಿ ತಿಳಿಸ್ಕೊಡ್ತಾರೆ. ಜೊತೆಗೆ ಹುಟ್ಟು ಸಾವು ಅನ್ನೋದು ತರ್ಕಕ್ಕೆ ನಿಲುಕಲಾರದಂತಹ ವಿಚಾರಗಳು ಅಂತ ಹೇಳ್ತೀವಲ್ವಾ, ಈ ಒಂದು ನಿಟ್ಟಿನಲ್ಲಿ ಮೋಕ್ಷ ಅಂದ್ರೇನು, ನರಕ ಅಂದ್ರೇನು, ಹುಟ್ಟು ಸಾವುಗಳ ರಹಸ್ಯ ಏನು, ಇದ್ರ ಬಗ್ಗೆ ಕೂಡ ಗುರೂಜಿ ಬಿಗಿನಿಂಗ್ ಅಲ್ಲೇ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಷ್ಟೆಲ್ಲ ಮಾಹಿತಿಗಳ ಜೊತೆಗೆ ಸ್ಮರಣಿಕೆ ಸಿಗುತ್ತೆ. ಮಿಸ್ ಮಾಡದೆ ಕ್ಲಾಸಸ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಸ್ಮರಣಿಕೆ ಎಲ್ಲ ಸಿಗುತ್ತೆ ಅಂತ ಹೇಳ್ತಿದ್ದ ಹಾಗೆ ರಿಜಿಸ್ಟ್ರೇಷನ್ಸ್ ಎಷ್ಟು ಕ್ವಿಕ್ ಆಗಿ ಆಗ್ತಾ ಇದೆ ಅಂದರೆ, ಕಳೆದ ಬಾರಿ ಒಂದು ದಿನ ಲೈನ್ಸ್ ತುಂಬ ಜಾಮ್ ಆಗಿತ್ತು ನಮ್ಮದು. ಸೊ ಹುಷಾರಾಗಿ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತೆ ಪ್ರಯತ್ನ ಪಡಿ. ಎಲ್ಲರೂ ಯಾರ್ಯಾರು ಅದೃಷ್ಟ ಮಾಡಿದಿರಿ, ಯಾರ್ಯಾರು ಕರ್ಮ ಸಂಪೂರ್ಣವಾಗಿ ಕಳೆದಿದೆ, ಅವರು ಮಾತ್ರ ಮುಂದಿನ ಕ್ಲಾಸಸ್ಗೆ ಬರೋದಕ್ಕೆ ಸಾಧ್ಯ. ಇನ್ಫ್ಯಾಕ್ಟ್ ಪ್ರತಿ ಕ್ಲಾಸಸ್ಗಿಂತ ನಾನು ಮುಂದಿನ ಕ್ಲಾಸಸ್ಗೆ ತುಂಬ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲದರ ಜೊತೆಗೆ ಸಾಲ ಮುಕ್ತವಾಗೋದ್ರ ಬಗ್ಗೆ ಆಗಿರ್ಬೋದು, ಬಿಸ್ನೆಸ್ ಆಪರ್ಚುನಿಟೀಸ್ ಬಗ್ಗೆ ಡಿಸೆಂಬರ್ 10ನೇ ತಾರೀಕು ನಮ್ಮ ಸ್ಪೆಷಲ್ ಕ್ಲಾಸಸ್ ಕೂಡ ಆಲ್ರೆಡಿ 75% ಸೀಟ್ಸ್ ಫಿಲ್ ಆಗೋಗಿದೆ. ಅದಕ್ಕೆ ಮುಂಚೆನೇ ಮಾಡಿ ಅಂತ ಕೆಲವರು ಆ್ಯಕ್ಚುಲಿ ಕೇಳಿದ್ರು. ಬಟ್ ಏನಂದರೆ, ಒಂದು ಸ್ಪೆಷಲ್ ಕ್ಲಾಸ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಮುಂಚೆ ಗುರೂಜಿಯವರ ಪ್ರಿಪ್ರೇಷನ್ಸ್ ನೀವು ನಂಬೋದಕ್ಕೂ ಕೂಡ ಅಸಾಧ್ಯ, ಅಷ್ಟು ಪ್ರಿಪೇರ್ ಆಗಬೇಕು. ಒಂದು ವರ್ಷದಲ್ಲಿ ಒಂದೇ ಕ್ಲಾಸ್ ಮಾಡಬೇಕು ಅಂದ್ಕೊಂಡಿದ್ವಿ. ಬಟ್ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ 2ನೇ ಕ್ಲಾಸ್ ಡಿಸೆಂಬರ್ 10ನೇ ತಾರೀಕು ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ರಿಜಿಸ್ಟ್ರೇಷನ್ಸ್ ತುಂಬ ಜನ ಮಾಡ್ಕೊಳ್ತಾ ಇದ್ದೀರಾ. ವಿ ಆರ್ ಸೋ ಹ್ಯಾಪಿ. ಜೊತೆಗೆ ಯಾರ್ಯಾರು ಮನಿ ಈಸ್ ಹ್ಯಾಪಿನೆಸ್ ಕ್ಲಾಸಸ್ಗೆ ಬರ್ತಾ ಇದ್ದೀರಾ, ಈ ಕ್ಲಾಸಸ್ಸಿಂದ ಒಂದಷ್ಟು ಬಿಸ್ನೆಸ್ ಟಿಪ್ಸ್ ಕೂಡ ಕೊಡೋ ಪ್ರಯತ್ನವನ್ನು ಕೂಡ ಗುರೂಜಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರು ಅದೃಷ್ಟ ಮಾಡಿದ್ದೀರಾ, ಸೊ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಡ ಮಾಡೋದು ಬೇಡ. ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಮೊದಲಿಗೆ ನಮ್ಮೆಲ್ಲರ ಆತ್ಮೀಯ ಪ್ರೀತಿಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಬಿಡೋಣ. ಗುರುಗಳೇ ನಮಸ್ತೆ. ನಮಸ್ತೆ ಲಕ್ಷ್ಮಿ. ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಸೊ ಗುರುಗಳೇ, ಕಳೆದ ಕ್ಲಾಸಸ್ಸು ಏನೋ ನನಗೆ ಆ ಹಬ್ಬದ ಸೆಲೆಬ್ರೇಷನ್ನು ಸಡನ್ನಾಗಿ ನೆನಪಾಗ್ತಾ ಇತ್ತು. ಸೊ ಎಲ್ಲರೂ ಹಬ್ಬ ಮುಗಿಸ್ಕೊಂಡು ಬಂದರು. ನಮ್ಮ ಕ್ಲಾಸಸ್ನಲ್ಲೂ ಅಂತೂ ಅದ್ಭುತವಾಗಿ ಲಕ್ಷ್ಮೀ ಪೂಜೆ ಮಾಡಿದ್ವಿ. ಎಲ್ಲರೂ ತಾವರೆ ಹೂವು ತಂದರು. ಸೊ ಆ ವೈಬ್ಸು, ಆ ಫೀಲು ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಆ್ಯಕ್ಚುಲಿ ಅದಕ್ಕೆ ಮುಂಚೆ ಹಬ್ಬ ಮಾಡಿದ್ನಲ್ಲ, ನಾನು ಮನೇಲೆಲ್ಲ ಹಬ್ಬ ಮಾಡುವಾಗ ಯಾವುದೋ ಒಂದು ಮನೆಗೆ ಹೋಗಿದ್ದಾಗ ಹಿಂಗೆ ಜನರಲ್ಲಾಗಿ ಯಾರೋ ಒಬ್ಬರು ಮಾತಾಡಿದ್ರು ಗುರುಗಳೇ, ಅಯ್ಯೋ ನಮ್ಮ ಮನೆಗೆಲ್ಲ ಎಲ್ಲಿ ಬರ್ತಾಳೆ ಲಕ್ಷ್ಮಿ ಅಂತ. ಸೊ ಅದು ಸಡನ್ನಾಗಿ ಥಾಟ್ ಬಂತು ನನಗೆ. ಹಾಗಾಗಿ ಅದೇ ಪ್ರಶ್ನೆ ಕೇಳೋಣ ಅಂತ ಗುರುಗಳೇ. ಅಂದರೆ ಲಕ್ಷ್ಮಿ ಯಾರ್ಯಾರಿಗೆ ಮನೆಗೆ ಬರ್ತಾಳೆ, ಯಾರ್ಯಾರು ಲಕ್ಷ್ಮಿ ಯಾರ್ಯಾರ ಹತ್ರ ಬರ್ತಾಳೆ, ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ವಂಡರ್ಫುಲ್ ಲಕ್ಷ್ಮಿ. ಓಕೆ, ನೋಡಿ ಜನಗಳು ಹೇಗಾಗಿದ್ದೀವಿ ನಾವು ಅಂತಂತೇಳಿ. ಎನಿವೆ ಐ ವಿಲ್ ಟೆಲ್ ಯು ವಿತ್ ಸೋ ಮೆನಿ ಎಕ್ಸಾಂಪಲ್ಸ್ ಸೊ ದ್ಯಾಟ್ ಆಲ್ ಆಫ್ ಅಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು
ನಿಮ್ಮನ್ನೆಲ್ಲಿ ಬಲ್ಲರಯ್ಯ ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಚೆನ್ನಾಗಿ ಬಸವಣ್ಣವ್ರು ಹೇಳಿದ್ದಾರೆ. ಇದರ ತಾತ್ಪರ್ಯ ಇಷ್ಟೇ, ನೀರಲ್ಲಿ ವಿಶ್ವ ಇದೆಯಾ, ದೇವರಿದ್ದಾರಾ, ಇದ್ದಾರೆ. ಹಾಗೆ ಮರದಲ್ಲಿದ್ದಾರಾ, ಇದ್ದಾರೆ. ಅದಕ್ಕಿಂತ ಹೆಚ್ಚು ಎಲ್ಲಿದ್ದಾರೆ, ನನ್ನಲ್ಲಿದ್ದಾರೆ. ಅಹಂ ಬ್ರಹ್ಮಸ್ಮಿ. ಯಾರೆಲ್ಲ ನಾನು ದೇವರು, ನನ್ನಲ್ಲಿ ಎಲ್ಲ ಸಾಧ್ಯ, ನನಗೆಲ್ಲ ಸಾಧ್ಯ, ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅವನಿಲ್ಲದೆ ಜಾಗನೇ ಇಲ್ಲ ರೀ, ವಿಶ್ವ ಇಲ್ಲದೆ ಇರೋ ಜಾಗನೇ ಇಲ್ಲ. ಇದನ್ನು ಯಾರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾರೋ ಅವ್ರ ಹತ್ರ ಲಕ್ಷ್ಮಿ ಏನೋ ಎಲ್ಲ ದೇವರುಗಳು ಪ್ರತಿಯೊಂದು ಬರಬೇಕು ನಿಮ್ಮ ಹತ್ರ ಈಗ. ಸೊ ಹಾಗಾಗಿ ಇದೊಂದು ವಿಶೇಷವಾಗಿ ತಿಳ್ಕೊಂಡಿರಬೇಕು. ನಮ್ಮಲ್ಲಿ ಹೆಚ್ಚು ಜನಕ್ಕೆ ಇದು ಏನೋ ಆಲೋಚನೆನೇ ಇಲ್ಲ. ಅಲ್ಲಿದ್ದಾನೆ ಅವನು, ಇಲ್ಲಿದ್ದಾನೆ ಅವನು, ಅಲ್ಲಿ ಮಾತ್ರ ಇದ್ದಾರೆ ವಿಶ್ವ ದೇವರು ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚು ಇರೋದು ಈ ಪರಮಾತ್ಮ, ಈ ಆತ್ಮದಲ್ಲಿ, ನಮ್ಮೊಳಗಡೆ. ಸೊ ಇದು ಫಸ್ಟ್ ಪಾಯಿಂಟ್. ಎರಡನೇದು, ಈಗ ಗೊತ್ತಾಯ್ತು ಯಾರ ಹತ್ರ ದುಡ್ಡು ಬರುತ್ತೆ, ಯಾರ ಹತ್ರ ಲಕ್ಷ್ಮಿ ಬರುತ್ತೆ ಅಂತೇಳಿ. ಯಾರು ತಾನು ಬ್ರಹ್ಮ ಅಂದ್ಕೊಳ್ತಾನೋ, ನಾನು ದೇವರು ಅಂದ್ಕೊಳ್ತಾನೋ, ಎಲ್ಲ ಸಾಧ್ಯ ಅಂದ್ಕೊಳ್ತಾನೋ ಅವನ ಹತ್ರ ಲಕ್ಷ್ಮಿ ಬರಲೇಬೇಕು. ಒನ್. ಎರಡನೇದು ನೋಡಿ, ನಾವು ದೇವಸ್ಥಾನಗಳಿಗೆ ಹೋಗ್ತೇವೆ, ಅಲ್ಲಿ ಪೂಜೆ ಮಾಡ್ತೇವೆ, ದೇವರನ್ನ ಕೇಳ್ಕೊಳ್ತೇವೆ. ಈಗ ನಾವು ಏನು ಅಂದ್ಕೊಳ್ತೇವೆ, ನಾವು ಇಲ್ಲಿ ದೇವಸ್ಥಾನದಲ್ಲಿ ದೇವರು ನಮ್ಮನ್ನು ನೋಡ್ತಿದ್ದಾರೆ ಅಂತ ಅನ್ಕೊಳ್ತೀವ ಇಲ್ವಾ? ಆಮೇಲೆ ನಾವೇನೇನೋ ಕೇಳ್ತಿರ್ತೀವಿ ದೇವ್ರನ್ನ, ದೇವ್ರು ಕೇಳಿಸ್ಕೊಳ್ತಾರೆ ಅಂತ ಅನ್ಕೊಳ್ತೀವ ಇಲ್ವಾ? ಅನ್ಕೊಳ್ತೇವೆ. ದೇವಸ್ಥಾನದಲ್ಲಿ ನೋಡೋ ದೇವರು, ದೇವಸ್ಥಾನದಲ್ಲಿ ಕೇಳಿಸ್ಕೊಳ್ಳೋ ದೇವರು ಬೇರೆ ಸ್ಥಳದಲ್ಲೂ ಕೇಳಿಸ್ಕೊಳ್ತಾನೆ, ನೋಡ್ತಾನೆ ಅಂತ ನಾವು ಯಾಕೆ ಅನ್ಕೊಳ್ಳಲ್ಲ? ನಾವು ಟೈಮ್ ವೇಸ್ಟ್ ಮಾಡ್ತಾ ಇರ್ಬೇಕಂದ್ರೂ ನೋಡ್ತಿದ್ದಾನೆ. ನಾವು ಟೈಮ್ ವೇಸ್ಟ್ ಮಾಡ್ತಿರ್ತೀವಿ, ಅಲ್ಲಿ ನೋಡ್ತಿದ್ದಾನೆ. ನಾವು ಸಮಯನ ದುರ್ಬಳಕೆ ಮಾಡ್ತಿರ್ತೀವಿ, ಅಲ್ಲೂ ನೋಡ್ತಿದ್ದಾನೆ, ಕೇಳ್ತಿದ್ದಾನೆ. ನಾವು ಮೋಸ ಮಾಡ್ತಿದ್ದೀವಿ ಇನ್ನೊಬ್ರಿಗೆ, ಅಲ್ಲೂ ನೋಡ್ತಿದ್ದಾನೆ, ಅಲ್ಲೂ ಕೇಳಿಸ್ಕೊಳ್ತಿದ್ದಾನೆ. ಮನೇಲಿ ಕಿತ್ತಾಡ್ತಾ ಇದ್ದೀವಿ ನಾವು ಹೆಂಡತಿಯವ್ರ ಜೊತೆ, ಮಕ್ಕಳ ಜೊತೆ, ಎಲ್ಲರ ಜೊತೆನೂ, ಅಲ್ಲೂ ಕೇಳಿಸ್ಕೊಳ್ತಿದ್ದಾನೆ, ಅಲ್ಲೂ ನೋಡ್ತಿದ್ದಾನೆ. ನಮ್ಗೆ ಇದು ಗೊತ್ತಾಗಿರಲಿಲ್ಲ. ನಾವು ಯಾವಾಗಲೂ ಅಂದ್ಕೊಳ್ಳೋದು ದೇವಸ್ಥಾನದಲ್ಲಿ ಹೋದಾಗ ಸಮಾಧಾನವಾಗಿ ಅಲ್ಲಿ ಕೇಳಿಸ್ಕೊಳ್ತಾನೆ, ನೋಡ್ತಿದ್ದಾನೆ. ಪ್ರತಿ ಜಾಗದಲ್ಲೂ, ಪ್ರತಿ ಸನ್ನಿವೇಶದಲ್ಲೂ, ಎಲ್ಲ ಟೈಮಲ್ಲೂ ನೋಡ್ತಿದ್ದಾನೆ, ಎಲ್ಲ ಟೈಮಲ್ಲೂ ಕೇಳಿಸ್ಕೊಳ್ತಿದ್ದಾನೆ, ಎಲ್ಲ ಟೈಮಲ್ಲೂ ಸ್ಪಂದಿಸ್ತಿದ್ದಾನೆ. ಇದು ಯಾರಿಗೆ ಗೊತ್ತಿರುತ್ತೋ ಅವ್ರಿಗೆ ಮತ್ತೆ ಲಕ್ಷ್ಮಿ ಬರ್ತಾಳೆ. ಎರಡನೇದು. ಮೂರನೇದು ಹೇಳ್ತೇನೆ. ಈಗ ಸಪೋಸು ದೇವರು ಪ್ರತ್ಯಕ್ಷವಾದರು ಅಂದ್ಕೊಳ್ಳೋಣ. ಸೊ ನಾನು ನೀವಿದ್ದೀವಿ, ಆಮೇಲೆ ಅವರು ಇದ್ದಾರೆ. ನಮ್ಮ ಮೂರೂ ಜನಕ್ಕೂ 3 ಅದ್ಭುತವಾದ ಗಿಫ್ಟ್ಸ್ ಕೊಡ್ತಾರೆ. ನಿಮಗೊಂದು, ನನಗೊಂದು. ಸೊ ಒಂದೊಂದು ತಿಂಗಳಿಗೆ ಒಂದೊಂದು ಗಿಫ್ಟು. ಚೆನ್ನಾಗಿ ಆಟ ಆಡ್ಕೊಳ್ತೀವಿ, ಅದನ್ನು ಬಳಸ್ತೇವೆ, ಎಂಜಾಯ್ ಮಾಡ್ತೀವಿ ಗಿಫ್ಟ್ ಜೊತೆ. ಓಕೆ, ವಿ ರಿಯಲಿ ಫೀಲ್ ಸೋ ಹ್ಯಾಪಿ ಅಬೌಟ್ ದ ಗಿಫ್ಟ್. ಇನ್ಫ್ಯಾಕ್ಟ್ ಎಲ್ರಿಗೂ ಗಿಫ್ಟ್ ಅಂದರೆ ತುಂಬ ಇಷ್ಟ. ಎಲ್ಲರೂ ಎಂಜಾಯ್ ಮಾಡ್ತೀವಲ್ವ? ಮತ್ತು ಈ ತಿಂಗಳಾಗೋಯ್ತು, ಇದು ಸೆಪ್ಟೆಂಬರ್ ಇದು ಅಂದ್ಕೊಳ್ಳೋಣ. ಅಕ್ಟೋಬರಲ್ಲಿ ಮತ್ತೆ ದೇವ್ರು ಬರ್ತಾರೆ. ದೇವ್ರು ಬಂದು ನೋಡಿದಾಗ ನೋಡಿ ಏನೇನು ಮಾಡ್ಕೊಂಡಿರ್ತೀವಿ ಗಿಫ್ಟ್ಸ್ನ ಅಂತೇಳಿ. ನಿಮಗೆ ಕೊಟ್ಟಿರೋ ಗಿಫ್ಟ್ನ ಆಟ ಆಡಿ ಏನೇನೋ ಮಾಡಿ ಅದನ್ನ ಕಿತ್ತು ಬಿಸಾಕಿ ಒಡೆದಾಕಿ ಎಲ್ಲಿದೆ ಗಿಫ್ಟ್ ಅಂತಲೇ ನಿಮ್ಗೆ ಗೊತ್ತಿಲ್ಲ. ನಂದು ಅದೇ ಸೇಮು. ಎಲ್ಲಾಕಿದ್ದೀನೋ ಗೊತ್ತಿಲ್ಲ, ಒಡೆದು ಬಿಸಾಕ್ಬಿಟ್ಟಿದ್ದೀನಿ, ಗಿಫ್ಟೇ ಇಲ್ಲ. ಆದರೆ ಅವ್ರು ಕೊಟ್ಟಿರೋ ಗಿಫ್ಟ್ನ ಜೋಪಾನ ಮಾಡಿ ಅದರಲ್ಲಿ ಆಟಾಡಿದ್ದಾರೆ, ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಸದ್ಬಳಕೆ ಮಾಡ್ಕೊಂಡಿದ್ದಾರೆ. ಹಾಗೆ ದೇವ್ರು ಬಂದಾಗ ನೋಡಿ ಸ್ವಾಮಿ, ನೀವು ಲಾಸ್ಟ್ ಮಂತ್ ಕೊಟ್ಟಿದ್ದೀರಲ್ಲ, ಹೋದ ತಿಂಗಳು ನೋಡಿ ಇಲ್ಲಿದೆ ಗಿಫ್ಟು, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನೋಡಿ ಅಂತ. ನಿಮ್ಮದು ನಮ್ಮದು ಕೇಳ್ತಾರೆ. ಅದು ಯೂನಿವರ್ಸ್ ಬಂದು ದೇವ್ರು ಬಂದು ಕೇಳ್ತಾರೆ, ಎಲ್ಲರಪ್ಪ ನಿಮ್ಮ ಗಿಫ್ಟು ಅಂತ. ಅದು ಎಲ್ಲೋಯ್ತೋ ಗೊತ್ತಿಲ್ಲ, ಒಂದು ವಾರ ಇತ್ತು, ಆಮೇಲೆ ಹೆಂಗೂ ಕೊಡ್ತೀರಲ್ಲ ಕೊಡಿ. ಕರೆಕ್ಟಾ? ಸೊ ಅದಕ್ಕೆ ದೇವ್ರು ಹೇಳ್ತಾರೆ, ಯಾರು ನೀವು ನಿಮ್ಮನ್ನೇ ಕೇಳ್ತೀನಿ ನಾನೀಗ, ಯಾರು ಜೋಪಾನ ಮಾಡಿ ಪ್ರೀತಿ ಮಾಡಿ ಪೋಷಣೆ ಮಾಡಿ ಇಟ್ಕೊಳ್ಳೋ ಗಿಫ್ಟ್ ಯಾರು ಇಟ್ಕೊಂಡಿದ್ದಾರೋ ಅವ್ರಿಗೆ ವಿಶ್ವ, ಅವ್ರಿಗೆ ದೇವರು ಹೆಚ್ಚು ಕೊಡ್ತಾರೋ ಅಥವಾ ನಮ್ಮಿಬ್ಬರು ಕೊಡ್ತಾರೋ? ನೀವು ಹೇಳಿ. ಯಾರು ಹುಷಾರಾಗಿ ಇಟ್ಕೊಂಡಿರ್ತಾರೆ ಅವ್ರಿಗೆ. ಕರೆಕ್ಟ್ ತಾನೇ? ಸೊ ದಿಸ್ ಇಸ್ ದ ಥರ್ಡ್ ಥಿಂಗ್. ಸೊ ನೀವೇ, ನಾವು ಮನುಷ್ಯರಾಗಿಯೇ ನಮಗೆ ಗೊತ್ತು ಯಾರಿಗೆ ಗಿಫ್ಟ್ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತಂತೇಳಿ. ಹಾಗಾದರೆ ವಿಶ್ವಕ್ಕೆ ದೇವ್ರಿಗೆ ಗೊತ್ತಿಲ್ವಾ? ಸೊ ಎಷ್ಟೋ ಸಲ ನಮ್ಮ ಲೈಫ್ನ ನಾವು ದುರ್ಬಳಕೆ ಮಾಡ್ಕೊಂಡಿದ್ದೀವಿ. ವಿ ಹ್ಯಾವ್ ಮಿಸ್ಯೂಸ್ಡ್, ನಾಟ್ ಜಸ್ಟ್ ಮಿಸ್ಯೂಸ್ಡ್, ಅಬ್ಯೂಸ್ಡ್. ಸೊ ಹಾಗಾಗಿ ಯಾರು ಇದನ್ನೆಲ್ಲ ಬಳಸ್ಕೊಳ್ಳಲ್ಲ ಪರಿಪೂರ್ಣವಾಗಿ, ಅವರಿಗೆ ಲಕ್ಷ್ಮಿ ಬರೋದಿಲ್ಲ. ನಾಲ್ಕನೇದು ಬಂದು ಲಕ್ಷ್ಮಿ ಮನೆಯಲ್ಲಿ. ನಾನು ಯಾವತ್ತೂ ಹೇಳ್ತಿರ್ತೀನಿ, ಮನೆಯಲ್ಲಿ ಹೆಂಡತಿ, ಮನೆಯಲ್ಲಿ ಹೆಣ್ಮಗು ತುಂಬ ಜೋಪಾನವಾಗಿ ನೋಡ್ಕೋಬೇಕಮ್ಮ. ನೀವು ಶ್ರೀಮಂತರ ಮನೆಗೆ ಹೋದರೆ ಅಲ್ಲಿ ಜಗಳ ಆಗಲ್ಲ ಅಂತಲ್ಲ, ಅಲ್ಲೂ ಜಗಳ ಆಗ್ಬೋದು.
ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ ಅಂತಲ್ಲ, ಅಲ್ಲೂ ಬರ್ಬೋದು, ಬಟ್ ಬರೋ ಅಂಥದ್ದು ಅತಿ ಹೆಚ್ಚಿರೋದಿಲ್ಲ. ಬಟ್ ಇಲ್ಲಿ ಬೇರೆ, ನಾವೀಗ ಬಡವರು ಅಂತ ಹೇಳೋದಕ್ಕೆ ನಂಗೆ ತುಂಬ ಕಷ್ಟ, ಬಟ್ ಯಾರಿಗೆ ದುಡ್ಡಿಲ್ವೋ, ಹಣಕಾಸಿಲ್ವೋ, ಕಷ್ಟ ಇದೆಯೋ, ಸಾಲದಲ್ಲಿದ್ದಾರೋ ಅವ್ರ ಮನೆಗಳು ತಗೊಳ್ಳಿ ನೀವು, ದೇ ವಿಲ್ ಬಿ ಮೋಸ್ಟ್ ಆಫ್ ದಿ ಟೈಮ್ಸ್ ಕ್ವಾರಲ್. ಐ ಮೀನ್ ಕೆಲ್ಸಕ್ಕೆ ಬರ್ದಿರೋ ವಿಚಾರಗಳಿಗೆ ಕಿತ್ತಾಡೋ ಅಂಥದ್ದು, ಚಿಕ್ಕ ಪುಟ್ಟ ವಿಚಾರ ಅಂತ ಹೇಳ್ತಿರ್ತೀನಿ ನೋಡಿ ನಾನು, ಈ ಚಿಲ್ಲರೆ ಬುದ್ಧಿಗಳು ಅಲ್ಲ. ಸೊ ಯಾವುದೋ ಹೆಚ್ಚಾಯಿತು, ಯಾವುದೋ ಕಡಿಮೆ ಆಯಿತು, ಲೇಟಾಗಿ ಬಂದವು, ಐ ಮೀನ್ ನೀನು ಯಾರಿಗೆ ಫೋನ್ ಮಾಡ್ತಿದ್ದೆ, ನಿನ್ನ ಮೊಬೈಲ್ ಚೆಕ್ ಮಾಡೋ ಅಂಥದ್ದು. ಅಷ್ಟು ಮಾತ್ರ ಅಲ್ಲ, ಈಗೇನೋ ತಪ್ಪು ಮಾಡಿದ್ರೆ ಐ ಮೀನ್ ಆ ತಪ್ಪನ್ನು ಮಾತ್ರ ನೀವು ಖಂಡಿಸ್ಬೋದು, ಕರೆಕ್ಟ್ ಅಲ್ವಾ? ನಾನು ಖಂಡಿಸ್ಬೋದು, ನೀವು ಖಂಡಿಸ್ಬೋದು ಅಂದ್ಕೊಳ್ಳೋಣ. ನಿಮ್ಮ ತಂದೆ ತಾಯಿ, ನಿಮ್ಮ ಮುತ್ತಾತ ಎಲ್ಲ ಕೆಟ್ಟ ಮಾತುಗಳು, ನಿಮ್ಮ ವಂಶನೇ ಹೀಗೆ, ನೀವೇ ಹೀಗೆ ಅನ್ನುವಂಥದ್ದು, ಇದೆಲ್ಲ ಚೀಪ್ ಮೆಂಟ್ಯಾಲಿಟಿ. ಸೊ ಇವೆಲ್ಲ ಇರುವಂಥವ್ರಿಗೆ ಹಣಕಾಸು ಲಕ್ಷ್ಮಿ ಬರೋದಿಲ್ಲ. ಸೊ ಹಾಗಾಗಿ ಮನೆಗಳಲ್ಲಿ ತುಂಬ ಜೋಪಾನ. ಸೊ ನಾವು ಹೆಚ್ಚು ಟೈಮು ನಾವು ಸ್ಪೆಂಡ್ ಮಾಡೋದು ನಮ್ಮ ಮನೆಯಲ್ಲಿ. ಇನ್ಫ್ಯಾಕ್ಟ್ ನಾನು ಪ್ರತಿ ಸಲ ಐ ಫೀಲ್ ಸೋ ಸ್ಯಾಡ್ ಅಬೌಟ್ ಇಟ್. ನಮ್ಮ ಪ್ರಪಂಚ ಹೇಗಾಗ್ಬಿಟ್ಟಿದೆ ಅಂತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಕರೆಕ್ಟ್ ತಾನೆ? ಇದೇ ತಾನೆ ಎಲ್ಲರೂ ಹೇಳೋದು, ಪ್ಲೀಸ್ ಲೈಕ್ ದಿಸ್, ಶೇರ್ ದಿಸ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್. ಬಟ್ ವಾಟ್ ಯು ಹ್ಯಾವ್ ಫರ್ಗಾಟನ್ ಈಸ್ ಲೈಕ್ ಬದಲು ಲವ್ ಇತ್ತು ಮೊದಲು. ಓಕೆನಾ? ಲೈಕ್ ಬದಲು ಲವ್ ಇತ್ತು, ಓಕೆನಾ? ಶೇರ್ ಬದಲು ಏನಿತ್ತು? ಕೇರ್ ಇತ್ತು. ಶೇರ್ ಬದಲು ಕೇರ್ ಇತ್ತು. ಸಬ್ಸ್ಕ್ರೈಬ್ ಬದಲು ಸ್ಯಾಕ್ರಿಫೈಸ್ ಇತ್ತು. ಸೊ ಯಾವಾಗ ಈ ಲೈಕು, ಶೇರ್, ಸಬ್ಸ್ಕ್ರೈಬ್ ಬದಲು ಲವ್ವು, ಕೇರ್, ಸ್ಯಾಕ್ರಿಫೈಸ್ ಬರುತ್ತೋ ಅಲ್ಲಿ ಯಾವತ್ತೂ ಲಕ್ಷ್ಮಿ ಇರುತ್ತೆ. ಎನಿವೇ, ನಾನು ತುಂಬ ಪಾಸಿಟಿವ್ಸ್ ಹೇಳ್ಬಿಟ್ಟಿದ್ದೇನೆ ರೀ ಇಲ್ಲಿ ತನಕ. ಹೇಳಿ ಹೇಳಿ ನನಗೆ ಸುಸ್ತಾಗ್ಬಿಟ್ಟಿದೆ. ಸ್ವಲ್ಪ ನೆಗೆಟಿವ್ ಹೇಳೋಣ ಲಕ್ಷ್ಮಿ. ಓಕೆ, ಏನೆಲ್ಲ ಮಾಡಿದ್ರೆ ಓಕೆ ಲಕ್ಷ್ಮಿ ನಿಮ್ಮಿಂದ ದೂರ ಹೋಗ್ತಾಳೆ ಅಂತ ಹೇಳ್ತೇನೆ. ಇದಾದರೂ ಮಾಡಿ ದೂರ ಹೋಗ್ಬಿಡ್ಲಿ, ಎಲ್ಲಾದರೂ ಹೋಗ್ಲಿ, ಬರೋದೇ ಬೇಡ. ಓಕೆ, ಚೆನ್ನಾಗಿ ಕಿತ್ತಾಡಿ, ಅರ್ಥ ಆಯ್ತಾ? ಚಿಕ್ಕ ಪುಟ್ಟ ನೀವೇ ಕೆದಕ್ಲಾಡ್ಕೊಂಡು ಕೆದಕಿ ಜಗಳ ಮಾಡಬೇಕು. ನೀವೆಚ್ಚೋ ನಾನು ಹೆಚ್ಚೋ ಅಂತ ಖರ್ಚು ಮಾಡೋಕೆ ಹೋಗ್ಬೇಕು. ಈಗ ಗಂಡ ಹೆಂಡ್ತಿ ಅಂದ್ಕೊಳ್ಳಿ, ನೋಡೋಣ ನೀನು ಎಷ್ಟು ಮಾಡ್ತೀಯೋ ನಾನು ಎಷ್ಟು ಮಾಡ್ತೀನೋ ಅಂತ ಲೆಕ್ಕ ಬರಿಬೇಡಿ, ಹುಷಾರು. ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಟೈಮ್ ಮಾತ್ರ ಅಲ್ಲ, ಇಂಕು ಕೂಡ ವೇಸ್ಟು, ಬರೆಯೋದು ಬೇಡ. ಅರ್ಥ ಆಯ್ತಾ? ಟೆಕ್ನಿಕ್ಸ್ ಆಫ್ ಫಾರ್ಮೇಷನ್ ಅದ್ರ ತಂಟೆಗೆ ಹೋಗ್ಬೇಡಿ, ಬಿಟ್ಬಿಡಿ ಅದನ್ನು. ಓಕೆನಾ? ಬರೋದು ಬೇಡ. ಆಮೇಲೆ ತುಂಬ ತಿಳ್ಕೊಂಬಿಟ್ಟಿದ್ದೀರಾ, ನಾವು ತುಂಬ ತಿಳ್ಕೊಂಬಿಟ್ಟಿದ್ದೀವಿ. ತಿಳ್ಕೊಳಕ್ಕೆ ಹೋಗ್ಬೇಡಿ, ಸರ್ವಜ್ಞಾನಿಗಳು ನಾವೆಲ್ಲರೂ. ಓಕೆ, ಅಪ್ಗ್ರೇಡ್ ಆಗೋದು ಅವಶ್ಯಕತೆ ಇಲ್ಲ. ಅದು ಇನ್ನೂ ವರ್ಸ್ಟು, ಯಾರು ಕ್ಲಾಸಿಗೆ ಬಂದಿದ್ದಾರಲ್ವಾ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅನ್ನೋವಂಥದ್ದೇ ತಪ್ಪೀಗ. ಎಲ್ಲ ಗೊತ್ತು. ಸೊ ಗೊತ್ತಿದ್ರೆ ಸಾಲದು, ಅಳವಡಿಸ್ಬೇಕು. ಸೊ ಹಾಗಾಗಿ ನಾವು ಶ್ರೀಮಂತರಾಗಬೇಕು. ಲಕ್ಷ್ಮಿ ನಮ್ಮ ಜೊತೆ ಯಾವತ್ತೂ ಇರಬೇಕು, ಸರ್ವಕಾಲಕ್ಕೂ ನಮ್ಮ ಜೊತೆ ಇರಬೇಕು. ಐಶ್ವರ್ಯ ಬೇಕು ಅನ್ನೋದಾದರೆ ನಾನೀಗೇನು ಹೇಳಿದೆ ಆ ಪಾಯಿಂಟ್ಸ್ನೆಲ್ಲ ಅಳವಡಿಸ್ಬೇಕು, ಪಾಲಿಸಬೇಕು. ತಿಳ್ಕೊಳ್ಳೋದು ಮಾತ್ರ ಅಲ್ಲ. ಸೊ ವರ್ಕ್ಶಾಪ್ಗೆ ತುಂಬ ಸಲ ಬಂದಿದ್ದೀರಾ, ತುಂಬ ಕೆಲವರಂತೂ ಪದೇ ಪದೇ ಎವ್ರಿ ಟೈಮ್ ಪ್ರತಿ ಕ್ಲಾಸು ಪ್ರತಿ ವರ್ಕ್ಶಾಪ್ಗೂ ಬರ್ತಾನೆ ಇರ್ತಾರೆ. ಒಬ್ರು ಹೇಳಿದ್ದಂತೂ ನನಗೆ ಐ ರಿಯಲಿ ಫೀಲ್ ವಂಡರ್ಫುಲ್. ಅವ್ರು ಹೇಳಿದ್ರು, ಪರ್ಸ್ನಲ್ಗೆ ಬಂದಾಗ, ಪರ್ಸ್ನಲ್ ಮೀಟಿಂಗ್ ಬಂದಾಗ ನಾನು ಹೇಳಿದೆ, ಸರ್ ಏನಕ್ಕೆ ಸರ್ ಪ್ರತಿ ಸಲ ಬರ್ತೀರಾ? ಬೇಡ ಬಿಡಿ ಸರ್, ನೀವು ಆರಾಮಾಗಿರಿ, ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ, ಆಮೇಲೆ ತುಂಬ ಚೆನ್ನಾಗಿ ಪಾಲನೆ ಮಾಡ್ತಿದ್ದೀರಾ, ನಿಮಗೆ ದುಡ್ಡು ಬರ್ತಿದೆ, ಯಾಕೆ ಸರ್ ನೀವು ಬರ್ತಿದ್ದೀರಾ? ಎವ್ರಿ ಮಂತ್ ಬರ್ತೀರಲ್ವ ನೀವು ಅಂತ. ಅವ್ರು ಹೇಳಿದ್ರು, ಸರ್ ನಾನು ಹೇಗೆ ನಿಮ್ಮ ಋಣ ತೀರಿಸಲಿ? ನನಗೆ ಋಣ ತೀರ್ಸೋಕ್ಕಾದರೂ ಅದೊಂದು ನನಗೆ ಒಂದು ಚಾನ್ಸು, ಅದಕ್ಕೋಸ್ಕರ ಬರ್ತೀನಿ ಅಂತಂದರು. ಸೊ ಇಟ್ ವಾಸ್ ವೆರಿ ಗ್ರೇಟ್ ಆಫ್ ದಟ್ ಪರ್ಸನ್ ಹೂ ಸೆಡ್ ಇಟ್. ಸೊ ಹಾಗಾಗಿ ಬನ್ನಿ, ಕಲಿಯೋಣ, ನಾವೆಲ್ಲರೂ ಒಟ್ಟಾಗಿ ಶ್ರೀಮಂತರಾಗೋಣ. ಸೊ ಈಗಾಗಲೇ ನಾನು ಲಾಸ್ಟ್ ಟೈಮ್ ಲಕ್ಷ್ಮಿ ಅವ್ರು ಕೇಳಿದರು ಯಾವುದು ಟೆಕ್ನಿಕ್ ಆಫ್ ಅಫರ್ಮೇಷನ್ ಅಂತ. ಈ ತಿಂಗಳಿಗೆ ಒಂದೇ ಒಂದು ಅಫರ್ಮೇಷನ್, ಅದೇನು, ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ಪ್ರೈಸ್ ಆಗಿ ಹೆಚ್ಚೆಚ್ಚು ಹಣವು ನನ್ನ ಜೀವನಕ್ಕೆ ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಐ ಆಮ್ ರಿಸೀವಿಂಗ್ ಆರ್ ಐ ಹ್ಯಾವ್ ರಿಸೀವ್ಡ್ plenty of unexpected surprising money into my life and account. ಓಕೆ, ಇದನ್ನು ಪದೇ ಪದೇ ಹೇಳಬೇಕು. ಮರಳು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ ಒಂದು ಡಬ್ಬದಲ್ಲಿ. ಸೊ ಯಾರಿಗೂ ಗೊತ್ತಾಗಬಾರ್ದು ನೀವು ಮಾಡ್ತಿರೋದು, ಯಾರಿಗೂ ಹೇಳಬಾರ್ದು. ಸೀಕ್ರೆಟಾಗಿ ನೀವು ಬೆಳಗ್ಗೆ ಮತ್ತು ಸಂಜೆ ಮತ್ತು ಇಡೀ ದಿನದಲ್ಲಿ ಪದೇ ಪದೇ ಹೇಳ್ಕೊಳ್ತಾನೆ ಇರಬೇಕು. ಖಂಡಿತವಾಗ್ಲೂ ಬರುತ್ತೆ. ಆ ಬಂದಿರೋ ಎಕ್ಸ್ಪೀರಿಯೆನ್ಸ್ ನಮ್ಮ ಹತ್ರ ವರ್ಕ್ಶಾಪಲ್ಲಿ ಹಂಚ್ಕೊಳ್ಳಿ.
ವೆರಿ ನೈಸ್. ಇಲ್ಲದ್ರೆ ನಾನೊಂದು ಆ್ಯಡ್ ಮಾಡ್ತೀನಿ ಗುರುಗಳೇ, ನೀವು ಹೇಳಿದ್ರಲ್ಲ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು ಆಲ್ರೆಡಿ ಮಹಾಜ್ಞಾನಿಗಳಾಗಿ. ಯಾರ್ಯಾರು ಆಗ್ಬಿಟ್ಟಿದ್ರೆ ದಯವಿಟ್ಟು ಚಾನಲಿಂದ ಅನ್ಸಬ್ಸ್ಕ್ರೈಬ್ ಆಗ್ಬಿಡಿ. ಅಷ್ಟೇ ಅವಶ್ಯಕತೆನೇ ಇಲ್ಲ. ಹೌದು ಹೌದು. ಸೊ ಹಾಗಲ್ಲ ಗುರುಜಿ, ನೀವು ಹೇಳುವಂಥ ಪ್ರತಿಯೊಂದು ವಿಚಾರಗಳು ನೀವು ಹೇಳಿದಾಗೆ ಬರೀ ತಿಳ್ಕೊಂಡ್ರೆ ಸಾಲದು. ನೀವು ಅದನ್ನು ಒಂದು ವಿಡಿಯೋದಲ್ಲಿ ಹೇಳಿದ್ರಿ ಕೂಡ, ಟೆಸ್ಟ್ ಮಾಡಿ ನೋಡಿ, ಟೆಸ್ಟ್ ಮಾಡಿ ನಂಬಿಕೆ ಬಂದರೆ ನೀವು ಅದರಲ್ಲಿ ಪಾಸ್ ಆದರೆ ಮಾತ್ರ ಕ್ಲಾಸ್ಗೆ ಬನ್ನಿ ಅಂತ. ಇನ್ಫ್ಯಾಕ್ಟ್ ಯಾರ್ಯಾರು ಕ್ಲಾಸ್ಗೆ ಬರ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಇವಾಗ 99% ಎಲ್ಲ ಅನುಭವ ಪಡೆದು ಅದನ್ನು ಹಂಚ್ಕೊಳ್ಬೇಕು ಅಂತಲೇ ತುಂಬ ಜನ ಬರ್ತಾ ಇರುವಂಥದ್ದು. ಆ ಸಂತೋಷ ಶೇರ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ವಿ ಆರ್ ಸೋ ಗ್ಲ್ಯಾಡ್. ಇನ್ ಎನಿವೇಸ್ ವಿ ಆರ್ ವೇಟಿಂಗ್ ಫಾರ್ ನೆಕ್ಸ್ಟ್ ತುಂಬಾ ವಿಭಿನ್ನವಾಗಿರುವಂಥ ಸಾಕಷ್ಟು ಸ್ಪೆಷಾಲಿಟೀಸ್ ಇರುವಂಥ ಕ್ಲಾಸಸ್ಸು. ಸೊ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ಫಾರ್ ಅನದರ್ ವಂಡರ್ಫುಲ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿದ್ರಲ್ವಾ, ಇವತ್ತಿನ ಸಂಚಿಕೆಯಲ್ಲಿ ಲಕ್ಷ್ಮಿ ಯಾರ ಮನೆಗೆ ಬರ್ತಾಳೆ, ಯಾರ ಹತ್ರ ಬರ್ತಾಳೆ, ತುಂಬ ಚೆನ್ನಾಗಿ ತಿಳ್ಕೊಂಡ್ರಿ ಅಲ್ವಾ. ಸೊ ನಿಮ್ಮ ಮೇಲೆ ನಿಮಗೆ ಒಂದು ರೀತಿ ನೀವು ಪಾಲನೆ ಮಾಡದಿದ್ರು ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿರೋರಿಗೆ ಈ ವಿಶೇಷವಾದ ಎಪಿಸೋಡ್ ಅಂತಲೇ ಹೇಳಬೇಕು. ಸೊ ದಯವಿಟ್ಟು ಎಲ್ಲ ವಿಚಾರಗಳನ್ನ ಮನದಟ್ಟು ಮಾಡಿಕೊಂಡು ಯಾವ ರೀತಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಆ ರೀತಿನೇ ಮಾಡಬೇಕು. ಅದು ಬಿಟ್ಟು ನಾವು ಮಹಾಜ್ಞಾನಿಗಳು ಅಂತ ಅಂದ್ಕೊಂಡು ನಿಮಗೆ ಬೇಕಾದ ರೀತಿ ನೀವು ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಆಗಿರ್ಬೋದು, ಯಾವುದೇ ರೀತಿಯ ಶ್ರೀಮಂತಿಕೆ ಆಗಿರ್ಬೋದು ನಿಮಗೆ ಬರೋದಿಲ್ಲ ಅನ್ನೋದನ್ನ ಕೂಲಂಕುಷವಾಗಿ ಮನದಟ್ಟ ಆಗೋ ರೀತಿ ಸಾಕಷ್ಟು ಉದಾಹರಣೆಗಳ ಜೊತೆಗೆ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈ ಒಂದು ಅನುಭವವನ್ನು ನೀವು ಡೈರೆಕ್ಟ್ ಪಡಿಬೇಕು ಅಂತಂದ್ರೆ ಆಬ್ವಿಯಸ್ಲಿ ಯಾರ್ಯಾರು ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೀರಾ ಅವ್ರಿಗೆ ಅನುಭವ ಆಗಿರುತ್ತೆ. ಈ ಮುಂದಿನ ಕ್ಲಾಸ್ ವಿಶೇಷತೆಗಳಂತೂ ನಾನು ಬಿಗಿನಿಂಗಲ್ಲೂ ಹೇಳಿದೆ, ಅದಕ್ಕೋಸ್ಕರ ಒಂದು ವಿಶೇಷವಾದ ಎಪಿಸೋಡ್ ಮಾಡೇ ಹೇಳಿದ್ದೀವಿ. ದಯವಿಟ್ಟು ಆ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಸಿಗೋಣ ಮುಂದಿನ ಕ್ಲಾಸಸ್ನಲ್ಲಿ ಸೆಪ್ಟೆಂಬರ್ 28ನೇ ತಾರೀಕು. ಅಲ್ಲಿವರೆಗೂ ಮುಂದಿನ ವಿಡಿಯೋ ಕೂಡ ವಿಶೇಷವಾಗಿರುತ್ತೆ. ಇನ್ನೊಂದು ಕಂಟೆಂಟ್ ಜೊತೆ ಕೂಡ ಭೇಟಿ ಆಗೋಣ. ನಮಸ್ಕಾರ.